ಎಲ್ಲರಿಗೂ ನಮಸ್ತೆ. ಇವತ್ತಿನ ರೆಸಿಪಿ ಹೇಗಿದೆ ನೋಡಿ. ಅನ್ನ ಉಳಿದಿದೆ, ವೈಟ್ ರೈಸ್ ಉಳಿದ್ರೆ ಟೆನ್ಷನ್ ಮಾಡಿಕೊಳ್ಳುವ ಅಗತ್ಯ ಇಲ್ಲ. ಸ್ವಲ್ಪ ಅನ್ನ ಉಳಿದ್ರೆ ನಾವು ಅದನ್ನು ಈ ಥರ ತಿಂಡಿಯಾಗಿ ಉಪಯೋಗಿಸ್ಕೊಳ್ಳುವ ನೋಡಿ. 1 ಕಪ್ ಆಗುವಷ್ಟು ಅನ್ನ ಉಳಿದಿದೆ ನನಗೆ ವೈಟ್ ರೈಸು. ಅದನ್ನು ಬೆಳಿಗ್ಗೆ ನಾನು ಮಿಕ್ಸಿಗೆ ಹಾಕಿಬಿಟ್ಟು ರೊಟ್ಟಿ ಮಾಡಲಿಕ್ಕೆ ಉಪಯೋಗಿಸ್ತಿದ್ದೇನೆ ನೋಡಿ. 1 ಕಪ್ ಆಗುವಷ್ಟು ಅನ್ನ ಇತ್ತು, ಅದಕ್ಕೊಂದು 2 ಚಮಚ ಆಗುವಷ್ಟು ನೀರು ಹಾಕಿಬಿಟ್ಟು ಇಲ್ಲಿ ಮಿಕ್ಸಿ ಮಾಡ್ಕೊಂಡಿದ್ದೇನೆ ನೋಡಿ. ಈ ಥರ ಆಗಿದೆ. ಜಾಸ್ತಿ ನೀರು ಹಾಕಬಾರ್ದು, ಇಷ್ಟು ಗಟ್ಟಿಯಾಗಿ ಇರಬೇಕು. ಇದಕ್ಕೆ ನೀವು ಮತ್ತು ಹಸಿಮೆಣಸು ಖಾರಗಳೇನಿದ್ರು ಬೇಕೇ ಹಾಕ್ಕೊಳ್ಳೋದು ನಿಮ್ಮ ಇಷ್ಟ, ಯಾವ ಥರ ಬೇಕಾದರೂ ನೀವು ಹಾಕ್ಕೊಳ್ಬೋದು. ನಾನು ಹಾಕಲಿಲ್ಲ. ಇದಕ್ಕೆ ಎಷ್ಟು ಅಕ್ಕಿ ಹಿಟ್ಟು ಹಿಡಿತದೆ ಅಷ್ಟು ಅಕ್ಕಿ ಹಿಟ್ಟನ್ನು ನಾವು ಸಾಣಿಸಿ ಇಲ್ಲಿ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ಬೇಕು. 1 ಕಪ್ ಆಗುವಷ್ಟು ಅನ್ನ ಇತ್ತು, ಅದಕ್ಕೆ 1 ಕಪ್ಗಿಂತ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟು ಹಾಕಿದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿಬಿಟ್ಟು ರೊಟ್ಟಿ ಮಾಡಿಕೊಳ್ಳುವ ಅಂತ ನಾನು ರೆಡಿ ಮಾಡ್ಕೊಳ್ತಿದ್ದೇನೆ. ಯಾವುದೇ ಕಷ್ಟ ಇಲ್ಲ, ಯಾವುದೇ ರೀತಿಯ ಐಟಮ್ ಇಲ್ಲಿ ಹೆವಿ ಐಟಮ್ ಏನೂ ಬೇಕಾಗಲಿಲ್ಲ. ಎಣ್ಣೆ ಬೇಡ, ತುಪ್ಪ ಬೇಡ, ಏನೂ ಬೇಡ. ಉಪ್ಪು 1 ಕಪ್ಪು, ಅನ್ನ ವೈಟ್ ರೈಸು, ಹಾಗೆ 1/4 ಕಪ್ ಆಗುವಷ್ಟು ಅಕ್ಕಿ ಹಿಟ್ಟನ್ನು ಹಾಕಿಬಿಟ್ಟು ಈ ಥರ ಮಿಕ್ಸ್ ಮಾಡಿಕೊಳ್ಳುವ. ಬೇಗನೆ ಆಗ್ತದೆ, ಯಾವುದೇ ರೀತಿಯ ಕಷ್ಟ ಆಗೋದಿಲ್ಲ, ಪಟ್ ಅಂತ ಆಗ್ತದೆ. ಹೀಗೆ ಕಲಿಸ್ಕೊಳ್ಳುವಾಗ ಬೇಕಂತ ಅನಿಸಿದರೆ ಒಂಚೂರು ಹಿಟ್ಟನ್ನು ಮಿಕ್ಸ್ ಮಾಡ್ಕೊಂಡ್ರಾಯ್ತು. ನಾನು 1-2 ಚಮಚ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಂಡು ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಂಡಿದ್ದೇನೆ ನೋಡಿ. ಎಷ್ಟು ಚೆನ್ನಾಗಿ ಬಂದಿದೆ. ನಾನು ಕೂಡ ಫಸ್ಟ್ ಟೈಮ್ ಟ್ರೈ ಮಾಡ್ತಿರೋದು ಅಂತ ಹೇಳಿದರು ತಪ್ಪೇನಿಲ್ಲ. ಯಾಕಂತ ಹೇಳಿದರೆ ನನಗೆ ಅಕ್ಕಿ ರೊಟ್ಟಿ ಅಂತೇಳಿದರೆ ತುಂಬಾ ಇಷ್ಟ, ನನಗೆ ಭಾರಿ ಇಷ್ಟ, ಟೇಸ್ಟಾಗಿರ್ತದೆ ಅದು. ಆದರೆ ನಮ್ಮ ಉತ್ತರ ಕನ್ನಡದ ಸೋದರಿಯರು ಮಾಡಿದಾಗೆ ನಮಗೆ ಮಾಡಲಿಕ್ಕೆ ಬರೋದಿಲ್ಲ. ನನಗೆ ಅದು ಸೈಡೆಲ್ಲ ಒಡಿತದಲ್ಲ, ಹಾಗಾಗಿ ನಾನು ಟ್ರೈ ಮಾಡಿದಷ್ಟು ಸಾರಿ ಅದು ಹಾಳಾಗ್ತದೆ. ಅದಕ್ಕೋಸ್ಕರ ನಾನು ಮಾಡೋದಿಲ್ಲ. ಇದನ್ನೊಂದು ನೋಡುವ ಅಂತ ಈ ಥರ ಟ್ರೈ ಮಾಡಿದೆ. ತುಂಬಾ ಚೆನ್ನಾಗಿ ಬಂದಿದೆ ಮಾತ್ರ. ಯಾರು ಕೂಡ ಮಾಡ್ಕೊಳ್ಬೋದು ಇದನ್ನು. ಅಕ್ಕಿ ಹಿಟ್ಟನ್ನು ಉಗ್ಸಿ ಮಾಡುವಂಥದ್ದೇ ಸ್ವಲ್ಪ ಕಷ್ಟ ಇರ್ತದೆ, ಸೈಡು ಒಡಿತದೆ, ಮತ್ತೇನಿಲ್ಲ. ಅದು ನಮಗೆ ಚೆನ್ನಾಗಿ ಬರೋದಿಲ್ಲ, ಆದರೂ ಸ್ವಲ್ಪ ಕಷ್ಟ ಅನಿಸ್ತದೆ. ಇದು ನನಗೆ ಯಾವುದೇ ಕಷ್ಟ ಆಗಲಿಲ್ಲ, ತುಂಬಾ ಟೇಸ್ಟು ಕೂಡ ಆಗಿದೆ. ತಿನ್ನಲಿಕ್ಕೆ ಬಿಸಿ ಬಿಸಿ ತಿಂದರೆ ಮಾತ್ರ ಸಖತ್ತಾಗಿರ್ತದೆ ಸ್ನೇಹಿತರೆ. ನೀವು ಒಮ್ಮೆ ಮಾಡ್ಕೊಂಡು ನೋಡಿ. ಇದು ಮಾಡಲಿಕ್ಕೂ ಕೂಡ ಅಷ್ಟೇನು ಕಷ್ಟ ಇಲ್ಲ. ಎಷ್ಟು ಚೆನ್ನಾಗಿ ಉಬ್ಬಿ ಬರ್ತಾ ಇದೆ ನೋಡಿ, ಚೆಂದ ಉಬ್ಬಿ ಬರ್ತದೆ. ಒಂದು ಬಟ್ಟೆಯಲ್ಲಿ ಮಾತ್ರ ಸ್ವಲ್ಪ ಹೀಗೆ ಬಟ್ಟೆ ಹಿಡಿದು ಸ್ವಲ್ಪ ಪ್ರೆಸ್ ಮಾಡಬೇಕು, ಆವಾಗಲೇ ಚೆನ್ನಾಗಿ ಉಬ್ಬಿ ಬರೋದು. ಪೂರಿಯಷ್ಟು ಕೂಡ ಉಬ್ಬುತ್ತದೆ ಇದು. ನಾನು ಒಂದೇ ಸಮ ವೀಡಿ ಮಾಡ್ತಾ ಹೋದೆ, ಎಲ್ಲನೂ ಸರಿಯಾಗಿ ಇದಾಗಲಿಲ್ಲ. ಇದು ಕೆಲವೊಂದು ಬಂದಿದೆ ನೋಡಿ. ಇದು ಲಟ್ಟಿಸೋದು ಕೂಡ ನಿಮಗೆ ಆವಾಗ ಸರಿ ತೋರಿಸಲಿಲ್ಲ, ಇವಾಗ ತೋರಿಸ್ತಿದ್ದೇನೆ. ಇದನ್ನು ಜಾಸ್ತಿ ಪ್ರೆಸ್ ಮಾಡಿ ಲಟ್ಟಿಸಬಾರ್ದು, ಅದಾವಾಗಿ ಸ್ಮೂತಾಗಿ ಮೇಲ್ಗಡೆನೆ ಹೀಗೆ ಒತ್ತಿ ಲಟ್ಟಿಸಬೇಕು. ಜಾಸ್ತಿ ಒತ್ತಿದರೆ ಹರಿದೋಗ್ತದೆ, ಜಾಸ್ತಿ ಒತ್ತಿ ಲಟ್ಟಿಸಬಾರ್ದು. ಈ ಥರ ಸ್ಮೂತಾಗಿ ಲಟ್ಟಿಸಿಬಿಟ್ಟು ಬಿಸಿಯಾದ ಕಾವಲಿಯಲ್ಲಿ ಹಾಕಿಬಿಟ್ಟು, ಯಾವುದೇ ತವ ಯಾವುದು ಕೂಡ ಆಗ್ಬೋದು, ಹಾಕಿಬಿಟ್ಟು ಬಟ್ಟೆಯಲ್ಲಿ ಒತ್ತುವುದು ಮುಖ್ಯವಾಗಿರ್ತದೆ. ಚೆನ್ನಾಗಿ 2 ಕಡೆ ಕಾಯಿಸ್ಕೊಳ್ಬೇಕು. ಕೆಂಪಗಾದ ಆಗುವಾಗೆ ಚೆನ್ನಾಗಿ ಕಾಯಿಸ್ಕೊಂಡ್ರೆ ಮಾತ್ರ ಸೂಪರ್ ಆಗಿರುವಂಥ ರೈಸ್ ರೊಟ್ಟಿ, ವೈಟ್ ರೈಸು ಅಕ್ಕಿ ಹಿಟ್ಟಿನ ರೊಟ್ಟಿ ದಿಢೀರಂತ ತಯಾರಾಗ್ತದೆ ಸ್ನೇಹಿತರೆ. ಇದಕ್ಕೇನು ಜಾಸ್ತಿ ಸಮಯ ತಗೊಳ್ಳೇ ಇಲ್ಲ, ನನಗೆ ಭಾರಿ ಬೇಗ ಆಗಿದೆ. ಬಿಸಿ ಬಿಸಿ ತಿನ್ನೋದಕ್ಕೂ ಮಾತ್ರ ಅಷ್ಟು ಟೇಸ್ಟಾಗಿ ಬಂದಿದೆ. ಇದಕ್ಕೆ ಖಡಕ್ಕಾಗಿರುವಂಥ ಕಾಯಿ ಚಟ್ನಿ ಮಾಡಿಕೊಂಡ್ರೆ ಚೆನ್ನಾಗಿರ್ತದೆ. ನಾನು ಟೊಮೆಟೊ ಚಟ್ನಿ ಹಾಗೂ ಕೆಚಪ್ನೊಂದಿಗೆ ಇವತ್ತಿನ ನಾಷ್ಟ ರೆಡಿ ಮಾಡಿದ್ದೇನೆ. ಕಾಯಿ ಚಟ್ನಿ ಮಾಡಿಕೊಂಡ್ರೆ ಅಕ್ಕಿ ರೊಟ್ಟಿಗೆ ಸಖತ್ತಾಗಿರ್ತದೆ ಮಾತ್ರ. ರೊಟ್ಟಿನೂ ಹಾಗೆ ತುಂಬ ಚೆನ್ನಾಗಿ ಬಂದಿದೆ. ಪ್ರಥಮ ಹಂತದಲ್ಲಿ ಟ್ರೈ ಮಾಡಿದರು, ತುಂಬಾ ಸೂಪರಾಗಿ ಬಂದಿದೆ ಸ್ನೇಹಿತರೆ. ನೋಡಿ, ನೀವು ಕೂಡ ಮಾಡಿ, ಬಂದೇ ಬರ್ತದೆ ಖಂಡಿತ, ಗ್ಯಾರಂಟಿ ಕೊಡ್ತೇನೆ. ಇವತ್ತಿನ ತಿಂಡಿ ರೆಡಿಯಾಗಿದೆ, ನೀವು ಮಾಡ್ಕೊಂಡು ನೋಡಿ ಸ್ನೇಹಿತರೆ. ಎಲ್ಲರೂ ಹೇಳಿ ಹೇಗಿದೆ ಅಂತ ಹೇಳಿ ಟ್ರೈ ಮಾಡಿ. ವೈಟ್ ರೈಸ್ ಎಲ್ಲರ ಮನೆಯಲ್ಲೂ ಒಂದು ಸ್ವಲ್ಪ ಉಳಿತದೆ. ಈ ಥರ ರೆಸಿಪಿ ಬಿಸಿ ಬಿಸಿಯಾಗಿ ತಿಂದರೆ ಮಾತ್ರ ಸಖತ್ತಾದ ರೊಟ್ಟಿ ರೆಡಿಯಾಗಿದೆ. ಅಕ್ಕಿ ಹಿಟ್ಟಿನ ರೊಟ್ಟಿ, ಅಕ್ಕಿ ರೊಟ್ಟಿ ಇಷ್ಟಪಡೋರು ಚೆನ್ನಾಗೇ ಮಾಡ್ಕೊಳ್ಬೋದು. ಇದಕ್ಕೆ ಏನು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನಾನು ಏನೂ ಹಾಕಲಿಲ್ಲ, ಕ್ಲೀನಾಗಿ ಅಕ್ಕಿ ಹಿಟ್ಟು ಅನ್ನದಿಂದ ಮಾತ್ರ ಇವತ್ತು ಟ್ರೈ ಮಾಡಿ ನೋಡುವ ಅಂತ ಮಾಡಿದ್ದೇನೆ ಸ್ನೇಹಿತರೆ. ಚೆನ್ನಾಗಿ ಬಂದಿದೆ, ಸಖತ್ತಾಗಿ ಬಂದಿದೆ. ನೀವು ಕೂಡ ಟ್ರೈ ಮಾಡಿ, ಎಲ್ಲರೂ ಟ್ರೈ ಮಾಡಿ ನೋಡಿ ಹೇಳಿ ಸ್ನೇಹಿತರೆ. ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡ್ತಾಯಿರಿ ಸ್ನೇಹಿತರೆ. ನೋಡಿ, ಎಷ್ಟು ಸ್ಮೂತ್ ಆಗಿರುವಂಥ ಸಖತ್ತಾಗಿ ಪಳ್ಳಾಗಿ ಬಂದಿರುವಂಥ ರೊಟ್ಟಿ, ಅಕ್ಕಿ ರೊಟ್ಟಿ ಎಷ್ಟು ಚೆನ್ನಾಗಿದೆ. ನನಗೆ ಕೂಡ ತುಂಬಾ ಖುಷಿ ಆಯಿತು ಸ್ನೇಹಿತರೆ, ಅಷ್ಟು ಚೆನ್ನಾಗಿ ಬಂದಿದೆ.
ನೀವು ಮಾಡಿಕೊಂಡು ನೋಡಿ ಸ್ನೇಹಿತರೆ. ಎಲ್ಲರೂ ಮಾಡಿ ಟೇಸ್ಟ್ ಮಾಡಿ ಹೇಳಿ. ಎಲ್ಲರಿಗೂ ಧನ್ಯವಾದಗಳು. ಟೊಮೆಟೊ ಕೆಚಪ್ನೊಂದಿಗೆ ಹಾಗೂ ಟೊಮೆಟೊ ಚಟ್ನಿಯೊಂದಿಗೆ ನಾನು ಸರ್ವ್ ಮಾಡಿದ್ದೇನೆ. ಕಾಯಿ ಚಟ್ನಿ ಮಾಡಿದರೆ ಮಾತ್ರ ಸಖತ್ತಾಗಿರುವಂಥ ರೊಟ್ಟಿ ಟೇಸ್ಟು ಚೆನ್ನಾಗಿರ್ತದೆ. ನೀವು ಒಮ್ಮೆ ಮಾಡಿಕೊಂಡು ನೋಡಿ ಸ್ನೇಹಿತರೆ. ಎಲ್ಲರಿಗೂ ಧನ್ಯವಾದಗಳು.